ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಯಥಾ ಹೃಷೀಕೇಶ ಖಲೇನ ದೇವಕಿ ಕಂಸೇನ ರುದ್ಧಾ ಅತಿಚಿರಂ ಶುಚಾರ್ಪಿತ ವಿಮೋಚಿತಾಹಂ ಚ ಸಹಾತ್ಮಜಾ ವಿಭೋ ತ್ವಯೈವ ನಾಥೇನ ಮುಹುರ್ವಿಪದ್ಗಣಾತ್. ಅತಃ ಭಾಗವತೆ ಪ್ರಥಮೇ ಸ್ಕಂಧೆ ಅಷ್ಟಮೇ ಅಧ್ಯಾಯೇ ಷಡ್ವಿಂಶಃ ಶ್ಲೋಕಃ. ಒಂದನೇ ಸ್ಕಂಧದ 8ನೇ ಅಧ್ಯಾಯದ 26ನೇಯ ಶ್ಲೋಕಃ ಅತ್ರ ವ್ಯಾಖ್ಯಾಸ್ಯತೆ. ಜಗದ್ರಕ್ಷಕಂ ಭಗವಂತಂ ಕುಂತಿ ಏವಂ ಸ್ತೌತಿ. ಹೇ ಹೃಷೀಕೇಶ, ಭವಾನೇವ ಖಲು ಸ್ವಮಾತರಂ ದೇವಕೀಂ ಕಂಸೇನ ನಿತರಾಂ ಪೀಡಿತಾಂ ಪುರಾ ರರಕ್ಷ. ಅಹಮಪಿ ಸಾತ್ಮಜ ನೈಕವಿಧೈಃ ಆಪದ್ಭಿಃ ನೈಕವಿಧೇಭ್ಯಃ ಆಪದ್ಭ್ಯಃ ಭವತೈವ ವಿಮೋಚಿತ. ತ್ವಯೈವ ಲೋಕನಾಥೇನ ಅಹಮಪಿ ನಾಥವತಿ ಭವಿಷ್ಯಾಮಿ. ತವ ಮಾತಾ ದೇವಕೀ ತು ಕೇವಲಂ ಏಕಯೈವ ಆಪದ ಸಮರಕ್ಷತ. ಅಹಂ ತು ಅನೇಕವಿಧೈಃ ಆಪದ್ಭಿಃ ಮುಹುಃ ಸಂರಕ್ಷಿತಾ ಏವ ದೃಶ್ಯೆ. ಅಪಿ ಚ ತವ ಮಾತಾ ದೇವಕಿ ಕೇವಲಂ ಏಕೈವ, ತಸ್ಯಾಹ ಪತಿಃ ವಸುದೇವಸ್ತು ಅಪರಃ. ಅಹಂ ತು ಏಕ, ಮಮ ಆತ್ಮಜಾಃ ಪಾಂಡವಾಃ, ಮಮ ಪುತ್ರಾಃ ಪೌತ್ರಾಃ ಇತಿ ಸರ್ವೇಪಿ ಭವತೈವ ನೂನಂ ಮುಹುಃ ರಕ್ಷ್ಯಂತೆ ಇತಿ ಜಗದ್ರಕ್ಷಕಂ ಭಗವಂತಂ ತ್ವಾಮೇವ ಅಹಂ ನಿತರಾಂ ಸ್ತೌಮಿ ಇತಿ ತಸ್ಯಾಹ ಆಶಯಃ. ಯಥಾ ಹೃಷೀಕೇಶ ಖಲೇನ ದೇವಕಿ ಅನ್ನುವ ಮಾತಿನಿಂದ ಈ ಕುಂತಿ ಭಗವಂತನ ಈ ಮತ್ತೆ ಸ್ತೋತ್ರ ಮಾಡ್ತಾ ಇದ್ದಾಳೆ. ನಿನ್ನ ತಾಯಿಯನ್ನು ನೀನು ಈ ಹಿಂದೆ ಅನೇಕ ಬಾರಿ ರಕ್ಷಿಸಿದೆ, ನನ್ನನ್ನು ಕೂಡ ರಕ್ಷಿಸಿದೆ. ತಾಯಿಗೆ ದುಷ್ಟನಾದಂತಹ ಕಂಸನಿಂದ ಆಪತ್ತು ಬಂದು ಒದಗಿತ್ತು, ದೊಡ್ಡ ಸಂಕಟವೂ ಕೂಡ ಅವಳಿಗೆ ಆಗಿತ್ತು. ಅದೆಲ್ಲವನ್ನು ಕೂಡ ನೀನು ಕಾಪಾಡಿದೆ. ವಿಮೋಚಿತ ಅಹಂಚ, ನನ್ನನ್ನು ನನ್ನ ಮಕ್ಕಳನ್ನು ಕೂಡ ನೀನು ಯಾವತ್ತೂ ಕಾಪಾಡಿದೆ. ತ್ವಯೈವ ನಾಥೇನ ಮುಹುರ್ವಿಪದ್ಗಣಾತ್, ಒಂದೋ ಎರಡೋ ಆಪತ್ತು, ಅನೇಕ ಆಪತ್ತುಗಳು, ಅವುಗಳಿಂದೆಲ್ಲ ನೀನು ನಮ್ಮನ್ನು ಕಾಪಾಡಿದೆ. ಎಷ್ಟೆಷ್ಟು ಆಪತ್ತುಗಳು. ವಿಷಾತ್ ಮಹಾಗ್ನೇಹೆ ಮುಂದಿನ 27ನೇ ಶ್ಲೋಕ. ಭೀಮಸೇನನಿಗೆ ಕಾಲಕೂಟ ವಿಷ ಇಕ್ಕಿದರು ಕೌರವರು. ಈ ಅರಗಿನ ಮನೆಯಲ್ಲಿ ನಮ್ಮೆಲ್ಲರನ್ನು ಸುಟ್ಟು ಹಾಕುವಂತಹ ಪ್ರಯತ್ನ ಮಾಡಿದರು. ಮಹಾಗ್ನೇಹೆ ಪುರುಷಾದ ದಂಶನಾಥ್, ಮನುಷ್ಯರನ್ನೇ ಸುಟ್ಟು ತಿನ್ನುವಂತಹ ಅವರ ನರಮಾಂಸ ಭಕ್ಷಕರಾದಂತಹ ಹಿಡಿಂಬ, ಬಕ, ಕಿರ್ಮೀರ ಮೊದಲಾದ ರಾಕ್ಷಸರ ಉಪಟಳದಿಂದ ನೀನೇ ನಮ್ಮನ್ನು ರಕ್ಷಿಸಿದೆ. ಅಸತ್ ಸಭಾಯ, ದುರ್ಜನರ ಸಭೆ, ದುರ್ಜನರಿಂದಲೇ ತುಂಬಿ ತುಳುಕ್ತಿರುವಂಥ ಸಭಾ ಅದು. ಭೀಷ್ಮ, ದ್ರೋಣ, ಕೃಪ ಇವರೆಲ್ಲರೂ ಇದ್ದರೂ ಕೂಡ ಮೂಲತಃ ಸಜ್ಜನರೇ ಆದರೂ ಅವರು ಈ ಕೌರವರ ಸಹವಾಸದಿಂದಾಗಿ ಅಸಜ್ಜನರಂತೆ ಆಗಿ ಹೋಗಿದ್ರು. ಅಂಥ ಸಭೆಯಲ್ಲಿ ನನ್ನ ಮಕ್ಕಳನ್ನು ನೀನೇ ರಕ್ಷಿಸಿದೆ, ನನ್ನ ಸೊಸೆಯನ್ನು ನೀನೇ ರಕ್ಷಿಸಿದೆ. ವನವಾಸ ಕೃಚ್ಛ್ರತಃ, ಅದಾದಮೇಲೆ ಅವರು ವನವಾಸಕ್ಕೆ ಹೋಗಬೇಕಾಯಿತು. ಮೃಧೆ ಮಿಧೆ ಅನೇಕ ಮಹಾರಥಾಸ್ತ್ರತಃ
ಆ ಅನೇಕ ಯುದ್ಧಗಳು, 18 ದಿವಸಗಳ ಯುದ್ಧಗಳು, ಆ ಎಲ್ಲ ಯುದ್ಧಗಳಲ್ಲಿಯೂ ಕೂಡ ನೀನೇ ಅವರನ್ನು ರಕ್ಷಿಸಿದೆ. ಎದುರುಗಡೆ ಇರುವಂಥವರು ಸಾಮಾನ್ಯರಲ್ಲ. ಭೀಷ್ಮ, ದ್ರೋಣ, ಕೃಪರಂಥ ಮಹಾರಥರು, ಕರ್ಣನಂಥ ಮಹಾ ಅಭಿಮಾನಿಯಾದಂಥ ಶಸ್ತ್ರಾಸ್ತ್ರವೇತ್ತ, ಅವರೆಲ್ಲರಿಂದಲೂ ಕೂಡ ನೀನೇ ನನ್ನ ರಕ್ಷಿಸಿದೆ. ದ್ರೌಣ್ಯಸ್ತ್ರತಶ್ಚ ಆಸ್ಮ ಹರೇಹೇ ಅಭಿರಕ್ಷಿತಾ. ಕೊನೆಗೆ ಈಗ ಈ ಅಶ್ವತ್ಥಾಮ ಬಿಟ್ಟ ಬ್ರಹ್ಮಾಸ್ತ್ರದಿಂದಲೂ ಕೂಡ ನೀನೇ ನಮ್ಮನ್ನು ರಕ್ಷಿಸಿದ್ದೆ. ಅದನ್ನು ನೀನು ನಮಗೆ ಪಾಲಕನಾಗಿದ್ದೆ ಅಂತ ಅವಳು ವರ್ಣನೆ ಮಾಡ್ತಾ ಇದ್ದಾಳೆ. ಇಲ್ಲಿ ಯಾರು ವ್ಯಾಖ್ಯಾನಕಾರರು ಬರೆದ್ರೂ ಎಲ್ಲ ಒಂದೇ ಅರ್ಥ ಆಗಬೇಕು. ಆದರೆ ಈ ವ್ಯಾಖ್ಯಾನದಲ್ಲಿ ಒಂದು ವೈಶಿಷ್ಟ್ಯ, ಈ ಶ್ಲೋಕದಲ್ಲಿ ಒಂದು ವೈಶಿಷ್ಟ್ಯ ಇದೆ. ಅದನ್ನು ಈ ಶ್ರೀಧರಿಯ ವ್ಯಾಖ್ಯಾನದಲ್ಲೂ ಕೂಡ ನಾವು ನೋಡ್ತೇವೆ. ಹಾಗೆ ಭಾಗವತ ಸಾರೋದ್ಧಾರದಲ್ಲೂ ಕೂಡ ಇವೆರಡೂ ಶ್ಲೋಕಗಳು ಬಂದಿವೆ. 285ನೇ ಮತ್ತು 286ನೇ ಶ್ಲೋಕದ ರೂಪದಲ್ಲಿ. ಅಲ್ಲಿಯೂ ಕೂಡ ವಿಷ್ಣು ತೀರ್ಥರು ಆ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಈ ದೇವಕಿಯನ್ನು ನೀನು ರಕ್ಷಿಸಿದೆಯಲ್ಲ, ಹಾಗೆ ಸೋದರತ್ತೆ ಆದಂಥ ನನ್ನನ್ನು ನೀನು ರಕ್ಷಿಸಿದೆಯಲ್ಲ. ಶ್ರೀಧರಿ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಮಾತೃತೋಪಿ ಮೈ ಅಧಿಕಾ ತವ ಭಕ್ತಿ, ತಾಯಿಗಿಂತಲೂ ಹೆಚ್ಚಿನ ಭಕ್ತಿಯನ್ನು, ಪ್ರೀತಿಯನ್ನು ನೀನು ನನಗೆ ತೋರಿಸಿದ್ದಿ ಅಂತ ಇದ್ದಾಳು. ಯಾಕೆ? ಆ ಶ್ಲೋಕವನ್ನು ಗಮನಿಸಿದರೆ ತಾಯಿಗೆ ನೀನು ಏನೇನನ್ನು ಮಾಡಿದೆಯೋ, ಏನೇನು ಉಪಕಾರ ಮಾಡಿದೆಯೋ, ಅವಳನ್ನು ಯಾವ್ಯಾವ ಸಂದರ್ಭದಲ್ಲಿ ರಕ್ಷಿಸಿದೆಯೋ ಅದಕ್ಕಿಂತ ಹೆಚ್ಚಿನದನ್ನು ನೀನು ಮಾಡಿದ್ದೆ. ಋಷಿಕೇಶ ಅಂತ ಅಲ್ಲಿ ಶ್ಲೋಕ ಇರೋದು. ಎಲ್ಲರ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಮತ್ತು ಮನಸ್ಸು ಅವುಗಳಿಗೆಲ್ಲದಕ್ಕೂ ನೀನೇ ಅಧಿಪತಿ. ನಿನ್ನ ಭಕ್ತರ ಮತ್ತು ಆ ಭಕ್ತರ ಶತ್ರುಗಳಾದಂಥ ಕೌರವರ, ಕಂಸನ ಎಲ್ಲರ ಇಂದ್ರಿಯಗಳಿಗೂ ನೀನೇ ಸ್ವಾಮಿ. ಆದ್ದರಿಂದ ನೀನು ಅವರೆಲ್ಲರನ್ನೂ ಕೂಡ ಅವರ ಒಳಗಿದ್ದು ಬಲ್ಲವನು, ಅವರ ಮನೋಗತ ಬಲ್ಲವನು, ಯಾವಾಗ ಯಾರು ಏನು ಮಾಡ್ತಾರೆ ಅನ್ನೋದನ್ನೆಲ್ಲ ಬಲ್ಲವನು. ಅದಕ್ಕಾಗಿ ನೀನು ಋಷಿಕೇಶ. ಕಂಸ ನಿನ್ನ ತಾಯಿಯನ್ನು ಸೆರೆ ಹಿಡಿದಿಟ್ಟಿದ್ದ, ಅದೇ ಥರ ನೀನು ನನ್ನನ್ನು ಕೂಡ ರಕ್ಷಿಸಿದೆ. ಆದರೆ ಒಂದು ವಿಶೇಷ ಇದೆ ಅಲ್ಲಿ. ಸಾ ಅತಿಚಿರಂ ವೃದ್ಧಾ ಸತಿ ತಸ್ಮಾದೇವ ಸಕೃದ್ ವಿಮೋಚಿತ. ದೀರ್ಘಕಾಲ ಅವಳನ್ನು ಬಂಧನದಲ್ಲಿಟ್ಟಿದ್ದ. ಒಂದು ಸಾರಿ ನೀನು ಆ ದೇವಕಿಯನ್ನು ಬಿಡಿಸಿದೆ. ತಥಾ ಶುಚಾರ್ಪಿತಾ ಸತಿ ನ ಚ ತಸ್ಯಾಹ ಪುತ್ರಾಹ ರಕ್ಷಿತಾ. ಆದರೆ ನೀನು ದೇವಕಿಯನ್ನು ರಕ್ಷಿಸಿದೆಯೇ ಹೊರತು ಅವಳ ಮಕ್ಕಳನ್ನೇನು ನೀನು ರಕ್ಷಿಸಲಿಲ್ಲ. ಮಕ್ಕಳನ್ನು ರಕ್ಷಿಸುವಂಥ ಪ್ರಸಂಗ ಬರಲಿಲ್ಲ. ಆ ಮಕ್ಕಳೆಲ್ಲ ಮರಣಿಸಿಯೇ ಬಿಟ್ಟರು. ಅಸ್ತಿ ಚ ಅನ್ಯ ನಾಥ ತಸ್ಯಾಹ. ಇದೆಲ್ಲ ಶ್ರೀಧರಿ ವ್ಯಾಖ್ಯಾನದಲ್ಲಿ ಬರುವಂತಹ ಅಂಶಗಳು. ನೀನಲ್ಲದೆ ಬೇರೆಯವರು ಕೂಡ ಅವಳಿಗೆ ನಾಥರಿದ್ದರು. ಅವಳ ಗಂಡ ಇದ್ದ, ಯಾದವರಿದ್ದರು, ಎಲ್ಲರೂ ಕೂಡ ಇದ್ದರು. ಅಹಂತು ವಿಪದ್ಗಣಾತ್ ತತ್ರಾಪಿ ಮುಹುಹು ಶೀಘ್ರಂಚ. ನೀನು ಅವಳನ್ನು ರಕ್ಷಿಸಿದ್ದು ಒಂದೇ ಬಾರಿ, ಆದರೆ ನನ್ನನ್ನು ಮಾತ್ರ ಅನೇಕ ಆಪತ್ತುಗಳಿಂದ ರಕ್ಷಿಸಿದೆ. ಮತ್ತೆ ನನ್ನನ್ನು ರಕ್ಷಿಸುವುದು ಮಾತ್ರ ಅಲ್ಲ, ನನ್ನ ಮಕ್ಕಳನ್ನೂ ರಕ್ಷಿಸಿದೆ. ದೇವಕಿಯ ಮಕ್ಕಳನ್ನು ರಕ್ಷಿಸುವ ಪ್ರಸಂಗ ನಿನಗೆ ಬರಲಿಲ್ಲ. ಮುಂದೆ ಯಾವಾಗೂ ಒಂದು ಬಾರಿ ದೇವಕಿ ನನ್ನ ಸತ್ತು ಹೋದ ಮಕ್ಕಳನ್ನು ನೋಡಬೇಕು ಅಂತ ಬಯಸಿದಾಗ ಆ ಮಕ್ಕಳನ್ನು ಭಗವಂತ ತಂದು ತೋರಿಸಿದ ಅಂತ ಭಾಗವತದಲ್ಲಿ ಬರ್ತದೆ. ಆದರೆ ಒಂದು ಬಾರಿ ಕಂಸ ಅವರನ್ನು ಕೊಂದ ಮೇಲೆ ಅವರು ಆ ದೇವಕಿಯ ಜೊತೆಗೆ ಜೀವನದ ಉದ್ದಕ್ಕೂ ಇದ್ದುದಿಲ್ಲ. ಆದರೆ ನೀನು ನನ್ನನ್ನು ಮಾತ್ರ, ನನ್ನನ್ನು ನನ್ನ ಮಕ್ಕಳನ್ನು ಕೂಡ ರಕ್ಷಿಸಿದ್ದೆ. ನೀನೇ ನಾಥ ನನಗೆ ನೀನೊಬ್ಬನೇ ನಾಥ. ಆ ದೇವಕಿಗೆ ಅನೇಕ ಜನ ಅವಳ ಗಂಡ ಇದ್ದ, ಯಾದವರಿದ್ದರು, ಎಲ್ಲರೂ ಇದ್ದರು. ಆದರೆ ನೀನು ಮಾತ್ರ ನಮಗೆ ನಾಥನಾಗಿ ನಮ್ಮನ್ನು ರಕ್ಷಿಸಿದೆ ಅಂತ ಅಲ್ಲಿ ಅದಕ್ಕೆ ಶ್ರೀಧರರು ವ್ಯಾಖ್ಯಾನ ಮಾಡ್ತಾರೆ. ಈ ಥರದ ವ್ಯಾಖ್ಯಾನ ಇದೇ ವ್ಯಾಖ್ಯಾನನೇ ಕಾಣಿಸುವುದು ಭಾಗವತ ಸಾರೋದ್ಧಾರ ಮಾಡಿದಂಥ ವಿಷ್ಣು ತೀರ್ಥರ ವ್ಯಾಖ್ಯಾನದಲ್ಲೂ ಕೂಡ. ಅದನ್ನು ಬಿಟ್ಟರೆ ಉಳಿದವರು ಯಾರು ಈ ಥರದ ವ್ಯಾಖ್ಯಾನ ಮಾಡಿಲ್ಲ. ಅಲ್ಲಿರೋ ಶಬ್ದಗಳಿಗೆ ಅರ್ಥ ಮಾಡಿದಾರಷ್ಟೆ. ಹಾಗಾಗಿ ಅದ್ಯಾವುದನ್ನು ಕೂಡ ನಾವು ನೋಡಬೇಕಾದ ಅಗತ್ಯ ಈಗೇನಿಲ್ಲ. ಈ ರಾಧಾಕೃಷ್ಣರ ವ್ಯಾಖ್ಯಾನದಲ್ಲಿ ಹೀಗೊಂದೆರಡು ಅಂಶ ಕಾಣಿಸ್ತವೆ. ಮಾತ್ರಾದಿ ಸಂಬಂಧ ಜೀವಸ್ಯೈವ ನತು ದೇವಸ್ಯ. ತಾಯಿ, ಸೋದರತ್ತೆ ಮೊದಲಾದ ಸಂಬಂಧ ಇರುವುದು ಯಾರಿಗೆ? ಜೀವನಿಗೆ. ನಿನಗೆ ಅದಿಲ್ಲ, ದೇವನಾದ ನಿನಗಿಲ್ಲ. ಸ್ವಭಕ್ತಂ ಜನ್ಮ ಸರ್ವಮಪಿ ಸಮಂ ಸಂರಕ್ಷತೆ ಭಗವಾನ್.
ತನ್ನ ಭಕ್ತರಾದಂಥ ಎಲ್ಲರನ್ನೂ ಕೂಡ ಸಮಾನವಾಗಿ ರಕ್ಷಿಸ್ತಾನೆಯೇ ಭಗವಂತ. ತೇನ ನಿರ್ಗುಣ ಪರಬ್ರಹ್ಮ ಅನ್ವೇಷಣಾದಪಿ ವರಂ ಭಗವತಃ ರಕ್ಷಣ ಭರಣಾದಿ ಕಲ್ಯಾಣ ಗುಣಾನುಕೀರ್ತನಂ ಏನ ತತ್ ಸಾನ್ನಿಧ್ಯ ಪ್ರಾಪ್ತಿ ಸುಲಭ. ರಾಧಾಕೃಷ್ಣರು ಸುಧೀ ಸುಧಾ ಅಂತ ವ್ಯಾಖ್ಯಾನ ಮಾಡಿದ್ದಾರಲ್ಲ ಭಾಗವತಕ್ಕೆ, ಅವರು ಮೂಲತಃ ಅದ್ವೈತ ಸಂಪ್ರದಾಯದವರು. ಅದ್ವೈತ ಸಂಪ್ರದಾಯದಲ್ಲಿ ಭಗವಂತನನ್ನು ನಿರ್ಗುಣ ಅಂತ ಅನುಸಂಧಾನ ಮಾಡ್ತಾರೆ. ಸಗುಣೋಪಾಸನೆ ಅಂತ ಅನ್ನೋದು ನಿರ್ಗುಣೋಪಾಸನೆಗೆ ಮೆಟ್ಟಿಲು ಅಂತ ಅವರು ಭಾವಿಸ್ತಾರೆ. ನಿರ್ವಿಶೇಷಂ ಪರಂಬ್ರಹ್ಮ ಸಾಕ್ಷಾತ್ಕರ್ತು ಮನೀಶ್ವರಾ ಯೇ ಮಂದಾಹ ತಾನು ಕಂಪ್ಯಂತೆ ಸವಿಶೇಷ ನಿರೂಪಣೈ ಅಂತ ಅದ್ವೈತ ಶಾಸ್ತ್ರದಲ್ಲಿ ಬರುವಂಥ ಒಂದು ಮಾತು. ಭಗವಂತ ಮೂಲತಃ ನಿರ್ಗುಣ, ನಿರಾಕಾರ, ನಿಸ್ಸಂಗ. ಆದರೆ ಅಂಥ ಭಗವಂತನನ್ನು ಹಾಗೆ ನಿರ್ಗುಣ ಅಂತ ಉಪಾಸನೆ ಮಾಡಲಿಕ್ಕೆ ಎಲ್ರಿಗೂ ಬರೋದಿಲ್ಲ. ಆದರೆ ನಿರ್ಗುಣೋಪಾಸನೆಯೇ ಕೊನೆಯ ಹಂತ, ಮುಕ್ತಿದಾಯಕವಾದದ್ದು ಅದೇ. ಆದರೆ ಯಾರಿಗೆ ನಿರ್ಗುಣೋಪಾಸನೆ ಮಾಡಲಿಕ್ಕೆ ಬರೋದಿಲ್ಲ ಅವರಿಗೆ ಸಗುಣೋಪಾಸನೆ ಅನ್ನೋದೊಂದು ಮೆಟ್ಟಿಲನ್ನಾಗಿ ಹೇಳ್ತಾರೆ ಅಂತ ಈ ಅದ್ವೈತ ಶಾಸ್ತ್ರದಲ್ಲಿ ಬರುವಂಥ ಒಂದು ಮಾತು. ಆದರೆ ಇಲ್ಲಿ ಆ ರಾಧಾಕೃಷ್ಣರು ಕೂಡ ಪ್ರಾಯ ತಮ್ಮ ಸಿದ್ಧಾಂತಕ್ಕೆ ವಿರುದ್ಧವಾಗಿ, ತಮ್ಮ ಅದ್ವೈತ ಸಿದ್ಧಾಂತಕ್ಕೆ ವಿರುದ್ಧವಾಗಿ ಹೀಗೆ ಮಾತಾಡ್ತಾರೆ. ನಿರ್ಗುಣನಾದ ಪರಬ್ರಹ್ಮನನ್ನು ಅನ್ವೇಷಿಸುವುದಕ್ಕಿಂತ ಆ ಹರಿಯ ಕಲ್ಯಾಣ ಗುಣಗಳನ್ನು ಅನುಕೀರ್ತನ ಮಾಡುವುದು, ಸಗುಣ ಬ್ರಹ್ಮನ ಅನುಕೀರ್ತನ ಮಾಡುವುದು ಹೆಚ್ಚು ಶ್ರೇಷ್ಠ ಅಂತಾರೆ ಅವರೇ. ಅವ್ರು ಯಾಕೆ ಆ ಥರ ಹೇಳಿದ್ದಾರೋ ಗೊತ್ತಾಗೋದಿಲ್ಲ, ಅಂತೂ ಅಂತರಂಗದ ಅಭಿಪ್ರಾಯ ಹೇಳಿದ್ದಾರೆ. ಭಗವಂತನನ್ನು ರಕ್ಷಿಸುವುದು, ಭಕ್ತರನ್ನು ರಕ್ಷಿಸುವುದು, ಅವರನ್ನು ಪೋಷಿಸುವುದು, ದುಷ್ಟರನ್ನು ರಕ್ಷಿಸುವುದು ಮೊದಲಾದ ಗುಣಗಳಿವೆಯಲ್ಲ, ಈ ಗುಣಗಳಿಂದ ಕೂಡಿದ ಸಗುಣ ಬ್ರಹ್ಮನ ಅನುಕೀರ್ತನ ಏನಿದೆ ಅದು ಆ ನಿರ್ಗುಣ ಬ್ರಹ್ಮನ ಉಪಾಸನೆಗಿಂತ ಬಹಳ ಶ್ರೇಷ್ಠವಾದದ್ದು. ಯಾಕೆಂದರೆ ಏನ ತತ್ ಸಾನ್ನಿಧ್ಯ ಪ್ರಾಪ್ತಿ ಸುಲಭ. ಭಗವಂತನ ಸಾನ್ನಿಧ್ಯವನ್ನು ಪಡೀಲಿಕ್ಕೆ ನಮಗೆ ಸಾಧ್ಯ ಇರುವುದು ಸಗುಣ ಬ್ರಹ್ಮನ ಉಪಾಸನೆಯಿಂದ ಬಹಳ ಸುಲಭ ಆಗ್ತದೆ ಅಂತಂತಾರೆ ಅವರು. ಇರಲಿ, ಅವರ ಅಭಿಪ್ರಾಯ ಏನೇ ಇರಲಿ ಅಂತ ಅವರು ಆತನ ಮಾತಂತೂ ಹೇಳಿದ್ದಾರೆ. ಕೇವಲ ನಿರ್ಗುಣನಾದ ಬ್ರಹ್ಮ ಆತ ನಮ್ಮ ಜೀವಮಾನದಲ್ಲಿ ಯಾವುದೇ ಪಾತ್ರವನ್ನು ವಹಿಸ್ತಾ ಇಲ್ಲ, ನಮ್ಮಿಂದ ಅವನಿಗೆ ರಕ್ಷಣೆ ಸಿಗ್ತಿಲ್ಲ, ನಮ್ಮಿಂದ ಆತನಿಂದ ನಮಗೆ ರಕ್ಷಣೆ ಸಿಗ್ತಿಲ್ಲ. ಹಾಗೆ ಕಷ್ಟದಲ್ಲಿದ್ದಾಗ ಒಂದಿಷ್ಟು ಮನಸ್ಸಮಾಧಾನ, ಯಾರನ್ನು ನೆನೆದರೆ ಚಿತ್ತಕ್ಕೆ ಒಂದಿಷ್ಟು ಶಾಂತಿ ಸಿಕ್ಕೀತೋ, ಸಂಸಾರದಿಂದ ದಾಟಿ ಹೋಗುವಂಥ ಒಂದಲ್ಲ ಒಂದು ಕಾಲದಲ್ಲಿ ದಾಟಿ ಮುಕ್ತರಾಗುವಂಥ ಭರವಸೆ ಸಿಕ್ಕೀತೋ, ಅವೆಲ್ಲವೂ ಗುಣಗಳು ಭಗವಂತನಲ್ಲಿ ನಾವು ಕಂಡ್ರೆ ಅದರಿಂದ ನಮಗೊಂದಿಷ್ಟು ಸಮಾಧಾನ. ಅದಲ್ಲದೆ ನಿರ್ಗುಣ ಬ್ರಹ್ಮನನ್ನು ಉಪಾಸನೆ ಮಾಡಿದರೆ ಅದರಿಂದ ಏನು ಬಂದಂತಾಯಿತು ಅಂತ ಅವರೇ ಒಂದು ವ್ಯಾಖ್ಯಾನ ಮಾಡಿದ್ದಾರೆ. ತುಂಬ ವಿಲಕ್ಷಣವಾಗಿದೆ ಅದು ವ್ಯಾಖ್ಯಾನ. ಇನ್ನು ಈ 2 ಶ್ಲೋಕಗಳು ಕೂಡ ಭಾಗವತ ಸಾರೋದ್ಧಾರದಲ್ಲಿ ಬಂದಿದೆ ಅಂತ ಹೇಳಿದೆ. ಅದು ಈ ಸಖ್ಯ ಪ್ರಕರಣ ಅಂತ ಅಲ್ಲಿ ಬಂದಿರುವಂಥ ಶ್ಲೋಕಗಳು. ಅದನ್ನು ಈಗ ನೋಡೋಣ. ಧರ್ಮೋಪದೇಶ ಪ್ರಕರಣ ಅಂತ ಸುದೀರ್ಘವಾಗಿ ಅನೇಕ ಧರ್ಮಗಳನ್ನು ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅಲ್ಲಿ ಈ ಭಗವಂತನ ಸಖ್ಯವೆಂಬ ಭಾಗವತ ಧರ್ಮ ಅದರ ವರ್ಣನೆ 1-2-3 ಶ್ಲೋಕಗಳೇ ಅಲ್ಲಿ ಬಂದಿವೆ. ವಸ್ತುತಃ ಭಾಗವತದ ಈ ಸ್ಕಂದದಲ್ಲಿ ಬಂದದ್ದಲ್ಲ ಅವು. ಆದರೂ ಕೂಡ ಅಲ್ಲಿ ಬಂದಿರುವುದನ್ನು ಹೇಳಬೇಕು ಅಂತ ಕಾಣಿಸ್ತು ನನಗೆ. ವಿಶ್ವಸ್ಯ ಸ್ಥಿತಿಲಯೋದ್ಭವ ಹೇತುರಾಧ್ಯ ಯೋಗೇಶ್ವರೈರಪಿ ದುರತ್ಯಯ ಯೋಗ ಮಾರ್ಗ ಕ್ಷೇಮಂ ವಿಧಾಸ್ಯತಿ ಸನೋ ಭಗವಾಂಸ್ತ್ರಧೀಶಃ ತ್ರಾತಾಸ್ಮದೀಯ ವಿಮರ್ಶೇನ ಕಿಯಾನಿ ಹಾರ್ಥ. ಇದು 283ನೇ ಶ್ಲೋಕ ಭಾಗವತ್ ಸಾರೋದ್ಧಾರದಲ್ಲಿ. ಭಾಗವತದಲ್ಲಿ ಅದು ಮುಂದೆ 3ನೇ ಸ್ಕಂದದಲ್ಲಿ ಬರುವಂಥ ಶ್ಲೋಕ. ಈ ಜಗತ್ತಿನ ಸೃಷ್ಟಿ, ಅದರ ಪಾಲನೆ, ಅದರ ನಾಶ ಇದೆಲ್ಲವನ್ನು ಕೂಡ ಅವನು ಮಾಡುವಂಥವನು. ಯೋಗೇಶ್ವರೈರಪಿ ದುರತ್ಯ ಯೋಗ ಮಾರ್ಗ, ದೊಡ್ಡ ದೊಡ್ಡ ಯೋಗೀಶ್ವರರಿಗೂ ಕೂಡ ಆತನನ್ನು ತಿಳಿಲಿಕ್ಕಾಗೋದಿಲ್ಲ, ಅಂತ ಅದ್ಭುತವಾದ ಸ್ವರೂಪ ಇದ್ದವನವನು. ಕ್ಷೇಮಂ ವಿಧಾಸ್ಯತಿ ಸನೋ ಭಗವಾಂಸ್ತ್ರಧೀಶಃ, ಆ ಭಗವಂತ ನಮಗೆ ಎಲ್ಲ ರೀತಿಯಾದ ಕ್ಷೇಮವನ್ನು ಮಾಡ್ತಾನೆ. ಅಸ್ಮದೀಯ ವಿಮೃಶೇನ ಕಿಯಾನಿಹಾರ್ಥ, ನಮ್ಮಂಥ ಅಲ್ಪರು ನಮ್ಮ ಯೋಗಕ್ಷೇಮದ ಬಗ್ಗೆ ಆಲೋಚನೆ ಮಾಡಿ ಏನೋ ಬಿಟ್ರೇನು. ಇಷ್ಟಾದರೂ ಕೂಡ ಭಗವಂತ ಹೀಗೆ ಗೆಳೆಯನಂತಿದ್ದು ನಮಗೆ ರಕ್ಷಣೆ ಕೊಡ್ತಿದ್ದಾನೆ. ಆದರೆ ನಮಗೆ ಅದು ಗೊತ್ತಾಗ್ತಿಲ್ಲ. ನಯಸ್ಯ ಸಖ್ಯಂ ಪುರುಷೋ ವೇತ್ತಿ ಸಖ್ಯು
ಸುಖ ವಸನ್ ಸಂವಸತಃ ಪುರೇಸ್ಮಿನ್ ಗುಣೋ ಯಥಾ ಗುಣಿನೋ ವ್ಯಕ್ತದೃಷ್ಟಿ ತಸ್ಮೈ ಮಹೇಶಾಯ ನಮಸ್ಕರೋಮಿ ಅಂತ. ಅದು ಮುಂದೆ 84ನೇ ಶ್ಲೋಕ ಭಾಗವತ್ ಸಾರೋದ್ಧಾರದಲ್ಲಿ, ಅದು 6ನೇ ಸ್ಕಂದದಲ್ಲಿ ಬರೋದು. ಇಲ್ಲಿ ಆ ಭಗವಂತನ ಸಖ್ಯದ ಬಗ್ಗೆ ನಮಗೆ ಗೊತ್ತಿರಲಿ ಅಂತ ಆ ಮುಂದಿನ ಶ್ಲೋಕಗಳನ್ನು ಕೂಡ ನೆನಪು ಮಾಡಿಕೊಂಡೆ ಅಷ್ಟೇ ನಾನು. ಜೀವ ಪರಮಾತ್ಮರಿಬ್ಬರು ಕೂಡ ಇಬ್ಬರು ಹಕ್ಕಿಗಳಂತೆ ಈ ಶರೀರದಲ್ಲಿದ್ದಾರೆ. ಆದರೆ ಆ ಭಗವಂತನೆಂಬ ಹಕ್ಕಿ ತನಗೇನು ಅನುಗ್ರಹ ಮಾಡ್ತಿದೆ ಅಂತ ಅನ್ನೋದನ್ನು ಅರಿತುಕೊಳ್ಳಿಕ್ಕಾಗೋದಿಲ್ಲ ಈ ಜೀವನಿಗೆ. ಅಂಥ ಭಗವಂತನಿಗೆ ನಮಸ್ಕಾರ. ತಸ್ಮೈ ಮಹೇಶಾಯ ನಮಸ್ಕರೋಮಿ. ಇದು 284ನೇ ಶ್ಲೋಕ. ಮುಂದೆ ಬರುವುದು 285ನೇ ಶ್ಲೋಕ. ಯಥಾ ಹೃಷಿಕೇಶ ಖಲೇನ ದೇವಕಿ ಕಂಸೇನ ರುದ್ಧ ಅತಿಚಿರಂ ಶುಚಾರ್ಪಿತ ಅಂತ ಈಗ ನಾವು ನೋಡಿದ ಶ್ಲೋಕ. ಇದು 1ನೇ ಸ್ಕಂದದ 8ನೇ ಅಧ್ಯಾಯದ 26 ಮತ್ತು 27ನೇ ಶ್ಲೋಕಗಳು. ಏವಂ ಭಗವತಃ ಮಹೋಪಕಾರಿತ್ವ ರೂಪ ಸಖ್ಯಸ್ಮರಣಂ ಕರ್ತವ್ಯಂ ಇತ್ಯಭಿಹಿತಂ. ಭಗವಂತ ನಮಗೆ ಮಹಾನ್ ಉಪಕಾರ ಮಾಡಿದ್ದಾನೆ, ಆದ್ದರಿಂದ ಅವನು ನಮಗೆ ಗೆಳೆಯನಾಗಿದ್ದಾನೆ, ಅದನ್ನು ನಾವು ಸ್ಮರಿಸಬೇಕು. ತತ್ರ ಆದರಜನನಾಯ ಏವಮಾಚಾರ ಅಪಿ ಅಸ್ತಿ. ಆ ಸಖ್ಯವೆಂಬ ಭಾಗವತ ಧರ್ಮವನ್ನು ನಾವು ಭಗವಂತನಲ್ಲಿ ಅನುಸಂಧಾನ ಮಾಡಿಕೊಂಡು ನಮ್ಮ ಸಾಧನೆಯನ್ನು ಮುಂದುವರಿಸಬೇಕಲ್ಲ, ಅಲ್ಲಿ ಹೀಗೆ ಬಂದಿದೆ. ಋಷಿಕೇಶ ಅಂದರೆ ಇಂದ್ರಿಯ ಗಣಪತೆ, ದೇವಕಿ ತೇ ಮಾತಾ ತಿನ್ನ ತಾಯಿಯಾದ ದೇವಕಿ, ಖಲೇನ ಇಂದ್ರಿಯಾರಾಮೇಣ ಕಂಸೇನ ಇಂದ್ರಿಯ ತೃಪ್ತಿಗಾಗಿ ಬದುಕುವಂತಹ ನೀಚನಾದ ಕಂಸ ಅವಳನ್ನು ಕಾರಾಗೃಹದಲ್ಲಿ ಇಟ್ಟುಬಿಟ್ಟಿದ್ದ. ಅವಳಿಗೆ ತೀವ್ರವಾದ ದುಃಖ ಆಗಿತ್ತು, ನೀನು ಅವಳನ್ನು ಬದುಕಿಸಿದೆ. ಹಾಗೆ ನೀನು ಅವಳನ್ನು ಕಾಪಾಡಿದೆ, ಹಾಗೆ ನನ್ನನ್ನು ಕೂಡ ನೀನು ಕಾಪಾಡಿದೆ. ಇಯಾಂಸ್ತತೋ ವಿಶೇಷ. ಇದನ್ನು ಸಾರೋದ್ಧಾರಕಾರರು ಹೇಳ್ತಾರೆ ಹೀಗೆ. ಇದೊಂದು ವೈಶಿಷ್ಟ್ಯ ಅಲ್ಲಿದೆ. ಯತ್ಸಾ ಏಕೈವ, ಅವಳು ಒಬ್ಬಳೇ ಇದ್ಲು. ವಿಪದಪಿ ಏಕೈವ, ಅವಳಿಗೆ ಬಂದ ಆಪತ್ತು ಒಂದೇನೆ. ವಿಮೋಚನಮಪಿ ಏಕದೈವ, ಅವಳಿಗೆ ಬಂದ ವಿಮೋಚನವೂ ಕೂಡ ಒಂದೇ ಆಗಿತ್ತು. ಅಹಂತು ಸಾತ್ಮಜ, ನಾನು ನನ್ನ ಮಕ್ಕಳ ಜೊತೆಗೆ ಇದ್ದು ಆ ಆಪತ್ತುಗಳನ್ನೆಲ್ಲ ಕಾಣಬೇಕಾಯಿತು. ಆಗ ನೀನು ನನ್ನನ್ನೂ ರಕ್ಷಿಸಿದೆ, ಆ ಮಕ್ಕಳನ್ನೂ ರಕ್ಷಿಸಿದೆ. ವಿಪದೋಪಿ ವಹ್ವ್ಯ, ನಾನು ಒಬ್ಬಳೇ ಇರಲಿಲ್ಲ, ನನ್ನ ಮಕ್ಕಳಿದ್ದರು. ಅವಳ ಜೊತೆಗೆ ಅನೇಕ ಆಪತ್ತುಗಳು, 1-2 ಜೀವಮಾನದ ಉದ್ದಕ್ಕೂ ಆಪತ್ತುಗಳೇ. ಆದ್ದರಿಂದ ಅನೇಕ ಆಪತ್ತುಗಳಾದ್ದರಿಂದ ನನ್ನನ್ನು ನೀನು ರಕ್ಷಿಸಿದ್ದು ಕೂಡ ಅನೇಕ ಬಾರಿನೇ ಆಯಿತು. ಹೀಗೆಲ್ಲ ನೀನು ನನ್ನ ರಕ್ಷಿಸಿದ್ದಿ ಅಂತ ಅವಳು ಕೇಳ್ತಾ ಇದ್ದಾಳೆ. ಏತಚ್ಚ ಪರೋಪಕಾರಿತ್ವ ಪುನಃ ಪುನಃ ಅನುಸಂಧೇಯಂ. ಮತ್ತೆ ಆ ಪರಮೋಪಕಾರಿತ್ವ, ಭಗವಂತ ಅವನೇನು ಪರಮೋಪಕಾರಿಯಾಗಿದ್ದಾನಲ್ಲ, ಅವನು ಶರಣಃ ಸುಹೃತ್. ಭಗವಂತ ನಮಗೆ ಸುಹೃತ್ತಾಗಿದ್ದಾನೆ, ಹಾಗೆ ಶರಣನಾಗಿದ್ದಾನೆ, ರಕ್ಷಕನಾಗಿದ್ದಾನೆ. ವಿಷ್ಣು ಸಹಸ್ರನಾಮ ಹೇಳುವಂತೆ ಮತ್ತೆ ಅದನ್ನು ನಾವು ಅನುಸಂಧಾನ ಮಾಡಬೇಕು. ಇತಿ ಭಾವೇನ ಪೂರ್ವೋಕ್ತಂ ಅಹಂ ಮಮ ಪುತ್ರಾಹ ಮಮ ಸ್ನುಷ, ನನ್ನ ಸೊಸೆ, ಅವಳ ಸೊಸೆ ಈ ಉತ್ತರೆ, ಅವಳ ಮಗನಾದಂಥ ಪರೀಕ್ಷಿತ, ಎಲ್ಲರನ್ನೂ ಕೂಡ ನೀನು ರಕ್ಷಿಸಿದ್ದಿ. ಈ ಕೊನೆಯಾಗಿ ಈ ಅಶ್ವತ್ಥಾಮ ನಮ್ಮ ಮೇಲೆ ಬ್ರಹ್ಮಾಸ್ತ್ರ ಬಿಡಲಿಕ್ಕೆ ಹೊರಟಿದ್ದ, ಆಗಲೂ ಕೂಡ ನೀನನ್ನು ರಕ್ಷಿಸಿದ್ದಿ. ಹೀಗೆ ನೀನು ಮಾಡಿರುವಂತಹ ದೊಡ್ಡ ಅನುಗ್ರಹ ನಮ್ಮ ಮೇಲಿದೆ ಅಂತ ಅವಳು ಆ ಭಗವಂತನನ್ನು ನೆನಪು ಮಾಡ್ಕೋತಾ ಇದ್ದಾಳೆ, ಭಗವಂತನ ಸ್ತುತಿಸ್ತಾ ಇದ್ದಾಳೆ. ತಸ್ಯೈವ ಮೇ ಸೌಹೃದ ಸಖ್ಯ ಮೈತ್ರಿ ದಾಸ್ಯಂ ಪುನರ್ಜನ್ಮನಿ ಜನ್ಮನಿ ಸ್ಯಾತ್ ಮಹಾನುಭಾವೇನ ಗುಣಾಲಯೇನ ವಿಷಜ್ಯತಸ್ತತ್ ಪುರುಷ ಪ್ರಸಂಗ ಅಂತ ಮುಂದೆ 287ನೇ ಶ್ಲೋಕ ಭಾಗವತ್ ಸಾರೋದ್ಧಾರದಲ್ಲಿ. ಅದನ್ನು ಈಗ ನೆನಪು ಮಾಡ್ಕೊಳ್ಬೇಕು ಅಂತ ಕಾಣಿಸ್ತು. ಆ ಸಖ್ಯವೆಂಬ ಭಾಗವತ ಧರ್ಮದ ಶ್ರವಣದ ಪ್ರಸಂಗದಲ್ಲಿ ಅದು ಮುಂದೆ 10ನೇ ಸ್ಕಂದದಲ್ಲಿ ಬರುವಂಥದ್ದಿದೆ. ಆ ಭಗವಂತನ ದಾಸ್ಯ ನನಗೆ ಯಾವತ್ತೂ ಸಿಗಲಿ, ಅವನ ಸೌಹಾರ್ದ ನನಗೆ ಸಿಗಲಿ, ಸೌಹೃದ ಅವನು ನಮಗೆ ಸುಹೃತ್ತಾಗಲಿ, ಸಖ್ಯ ಆತನ ಜೊತೆಗೆ ನನಗೆ ಸಖ್ಯ ಬರಲಿ, ದಾಸ್ಯ ಸಿಗಲಿ, ಮೈತ್ರಿ ಸಿಗಲಿ. ಇದು ಸುಧಾಮ ಆ ಕೃಷ್ಣನನ್ನು ಸ್ತೋತ್ರ ಮಾಡಿದಂಥ ರೀತಿ. ಆ ಗುಣಪೂರ್ಣನಾದ ಭಗವಂತನ ಜೊತೆಗೆ ನಾನಿರುವಂತಾಗಲಿ, ಅವನ ಭಕ್ತರ ಸಂಘ ನನಗೆ ಆಗುವಂತಾಗಲಿ.
ಸೌಹಾರ್ದ ಅಂದರೆ ಬಂಧುತ್ವ, ಅವನು ಸ್ವಾಮಿ ನಾನು ಭಕ್ತ ಅನ್ನುವಂಥ ಭಾವ ನನ್ನಲ್ಲಿ ಮೂಡಲಿ. ಸಖ್ಯ ಅಂದರೆ ಪರಮೋಪಕಾರಿತ್ವ ಅನ್ನುವಂಥ ಒಂದು ಸಖ್ಯ. ಮೈತ್ರಿ ಅಂದರೆ ಇಬ್ಬರು ಸೇರಿ ನಾವು ಸಾಂದೀಪನಿ ಗುರುಗಳಲ್ಲಿ ಮಾಡಿದಂತಹ ಅಧ್ಯಯನ, ಆ ಅಧ್ಯಯನ ಅನ್ನುವಂಥ ಒಂದು ಮೈತ್ರಿ ಅದು ನನಗಿರಲಿ. ಮತ್ತು ದಾಸ್ಯ, ಆ ಭಗವಂತನ ಚಿಹ್ನೆಗಳನ್ನು ಶರೀರದ ಮೇಲೆ ಧರಿಸುವಂಥ ಒಂದು ಶ್ರದ್ಧಾ ಅದು ಕೂಡ ನನಗೆ ಸಿಗುವಂತಾಗಲಿ. ಮತ್ತು ಭಗವಂತನಲ್ಲಿ ನಮಗೆ ಭಕ್ತಿ ಮೂಡಬೇಕಾದ್ರೆ ಭಗವಂತನ ಭಕ್ತರಲ್ಲಿ ನಮಗೆ ಆ ಸಂಘ ಅಂತ ಅನ್ನೋದು ಬರಬೇಕು. ಭಾಗವತ ಶ್ರೇಷ್ಠರಾದವರು ಹೀಗೆ ಆ ಭಗವಂತನ ಸಖ್ಯ, ದಾಸ್ಯ, ಮೈತ್ರಿ ಇದೆಲ್ಲವೂ ಕೂಡ ಸಿಗುವಂತಾಗಲಿ ಅಂತ ಮತ್ತೆ ಮತ್ತೆ ಪ್ರಾರ್ಥನೆ ಮಾಡಬೇಕು. ಭಗವಂತನ ದಾಸ್ಯ ನಮಗೆ ಸಿಗಲಿ ಅಂತ ಉಪಾಸನೆ ಮಾಡುವುದೇನಿದೆ, ಇದೇನು ಯಾವ ದೃಷ್ಟಿಯಿಂದ ಕೂಡ ಕೀಳಲ್ಲ, ನಮಗಿದು ಅನುಸಂಧಾನಕ್ಕೆ ಬರಬೇಕು. ಅನೇಕ ಜನ ನಾಸ್ತಿಕರಾದವರು ಭಗವಂತನಿಗೆ ನಾವು ದಾಸರಾಗಿ ಬದುಕುವುದರಲ್ಲಿ ಏನು ದೊಡ್ಡ ಪುರುಷಾರ್ಥ ಇದೆ, ಮುಕ್ತಿಯನ್ನು ಪಡೆಯುವುದು ಅದೆಂಥ ಪುರುಷಾರ್ಥ ಅಂತ ಅದನ್ನು ಗೇಲಿ ಮಾಡ್ತಾರೆ. ಅವರಷ್ಟೇ ಅಲ್ಲ, ಅನೇಕ ಜನ ಆಸ್ತಿಕರಾದವರು ಕೂಡ ನಾವೇ ಭಗವಂತ ಆಗಿ ಬಿಡಬೇಕಷ್ಟೆ, ಅದೇ ದೊಡ್ಡ ಪುರುಷಾರ್ಥ. ಅದು ಹೊರತು ಭಗವಂತನ ದಾಸರಾಗಿ ನಾವಿರುವುದರಲ್ಲಿ ಏನು ಪುರುಷಾರ್ಥವಿದೆ, ಏನು ಮಹತ್ವ ಇದೆ ಅಂತ ಅದನ್ನು ಹಾಸ್ಯ ಮಾಡ್ತಾರೆ. ಭಗವಂತನ ದಾಸರಾಗಿರುವುದು ಅಂದರೆ ಯಾವನೋ ಒಬ್ಬ ಮಂತ್ರಿಯೋ ರಾಜಕಾರಣಿಯೋ ಶ್ರೀಮಂತನೋ ಆತನ ಅಡಿಯಾಳಾಗಿ ಬದುಕಿದಂತೆ ಅಲ್ವಾ, ಅದರಲ್ಲೇನು ಸುಖ ಇದೆ, ಮಹಾ ಸುಖ ಇದೆ, ಅದರಲ್ಲೇನು ಪುರುಷಾರ್ಥ ಇದೆ, ಯಾಕೆ ಅದನ್ನು ಬಯಸಿ ಅದನ್ನು ಸಂಪಾದನೆ ಮಾಡಬೇಕು ಅಂತೆಲ್ಲ ಕೇಳುವವರಿದ್ದಾರೆ. ಯಾವನೋ ಒಬ್ಬ ಕ್ಷುಲ್ಲಕನಾದಂಥ ಒಬ್ಬ ರಾಜಕಾರಣಿ, ಮತ್ತೊಬ್ಬ ಯಾರೋ ಆಡಳಿತಗಾರ, ಒಬ್ಬ ರಾಜ, ಒಬ್ಬ ಶ್ರೀಮಂತ, ಅವನಂತೆ ಅಲ್ಲ ಭಗವಂತನ ವ್ಯಕ್ತಿತ್ವ. ಅವರೆಲ್ಲರೂ ದೋಷಪೂರ್ಣವಾದಂಥ ವ್ಯಕ್ತಿತ್ವ ಇದ್ದವರು. ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಅವರು ನಮ್ಮನ್ನು ಕಡೆಗಣಿಸ್ತಾರೆ. ಆದರೆ ಭಗವಂತ ಮಾತ್ರ ಯಾವತ್ತೂ ಕೂಡ ನಮ್ಮನ್ನು ಕಡೆಗಣಿಸುವಂಥವನಲ್ಲ. ನಮ್ಮನ್ನು ಬೃಂಹತಿ ಬೃಂಹಯತಿ ಚ, ಮುಖ್ಯವಾಗಿ ಇರುವುದಿದು. ಒಬ್ಬ ಆಡಳಿತಗಾರ, ಒಬ್ಬ ರಾಜ, ಒಬ್ಬ ಮಾಲೀಕ ನಮ್ಮನ್ನು ಬೆಳೆಸ್ತಾನೋ ಇಲ್ಲೋ ನಮಗೆ ನಿಶ್ಚಿತವಾಗಿ ಹೇಳಲಿಕ್ಕೆ ಬರೋದಿಲ್ಲ. ನಮ್ಮ ಯೋಗಕ್ಷೇಮವನ್ನು ಆತ ಸರಿಯಾದ ದೃಷ್ಟಿಯಿಂದ ನೋಡ್ಕೋತಾನೋ ಇಲ್ಲೋ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಭಗವಂತ ಮಾತ್ರ ಅಥ ಕಸ್ಮಾದುಚ್ಯತೆ ಬ್ರಹ್ಮೇತಿ, ಭಗವಂತನನ್ನು ಬ್ರಹ್ಮ ಅಂತ ಯಾಕೆ ಕರಿಬೇಕು ಅಂದರೆ ಬೃಂಹತಿ, ತಾನು ದೊಡ್ಡವನಾಗಿದ್ದಾನೆ, ಗುಣಪೂರ್ಣನಾಗಿದ್ದಾನೆ. ಬ್ರಹ್ಮಯತಿ, ನಮ್ಮನ್ನು ಕೂಡ ಗುಣಪೂರ್ಣರನ್ನಾಗಿ ಮಾಡ್ತಾನೆ. ನಮ್ಮನ್ನು ಗುಣಪೂರ್ಣರನ್ನಾಗಿ ಮಾಡುವಂತಹ ನಮ್ಮ ವ್ಯಕ್ತಿತ್ವದ ಈ ಹೂವೇನಿದೆ, ಆ ಹೂವಿನ ಪೂರ್ಣ ವಿಕಾಸಕ್ಕೆ ಬೇಕಾದಂಥ ಸಹಕಾರವನ್ನು ಕೊಡುವಂಥ ಶಕ್ತಿ ಯಾರಾದರೂ ಈ ಜಗತ್ತಿನಲ್ಲಿ ಇದ್ದರೆ ಅದು ಆ ಭಗವಂತನಿಗೆ ಮಾತ್ರ. ನಮ್ಮ ವ್ಯಕ್ತಿತ್ವದ ಪೂರ್ಣ ವಿಕಾಸದಲ್ಲೇ ನಮ್ಮ ಸುಖ ಅಡಗಿದೆ, ನಮ್ಮ ಪುರುಷಾರ್ಥ ಅಡಗಿದೆ. ಅದನ್ನು ಮಾಡುವಂಥವನು ಅವನು. ಆದ್ದರಿಂದ ಅವನ ಸೌಹೃದ, ಅವನ ಸಖ್ಯ, ಅವನ ಮೈತ್ರಿ ಇದು ಸಿಗಲಿ ಅಂತ ನಾವು ಮತ್ತೆ ಹಂಬಲಿಸ್ಬೇಕು. ಅವನ ಸಖ್ಯ ಮಾಡುವುದಂದರೆ ಅದ್ಯಾವುದೋ ನೀಚವಾದಂಥ ಒಂದು ಬಯಕೆ ಅಲ್ಲ, ಅದನ್ನೊಂದು ಬಹಳ ಕೀಳಾದದ್ದು, ಅದರಲ್ಲೇನು ಪುರುಷಾರ್ಥ ಇದೆ ಅಂತ ನಾವು ಅದನ್ನು ಕಡೆಗಣಿಸಬಾರ್ದು ಕೂಡ. ಅದಕ್ಕೊಂದು ಬಹಳ ಮಹತ್ವ ಇದೆ. ಹೀಗೆ ಅದನ್ನು ನಾವು ಕಾಣಬೇಕು ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ 27ನೇ ಶ್ಲೋಕ ಇವತ್ತು ನಾವು ನೋಡಿದ್ದೇವೆ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಹರ್ಷಿಕೇಶನೆ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.